ओम शतं शिव वर्धमानः आयुष्मन्तनो साविदेमते आयुष्यवस्तु आरोग्यवस्तु ज्ञानानन्दमृतिरस्तु अष्टकाम्य सिद्धिरस्तु ಫೋನಲ್ಲೆಲ್ಲ ಬರಕ್ಕೆ ಅಂತ ಇದ್ ಮಾಡಕ್ಕೆ ಅಂತ ಅನ್ಲಿ ಬಿಡು. ಎಂಗೇಜ್ಮೆಂಟ್ ಯಾವಾಗ, ಎಲ್ಲಿ ನಡೀತಿದೆ, ಲೊಕೇಶನ್, ಸ್ವಲ್ಪ ಸೆಲೆಬ್ರಿಟಿ ತರ ಅವ್ರ ಫೇಸ್ ತೋರ್ಸಲ್ಲ. ಇದು ಅವ್ರ ಫೇವರೇಟ್ ಗೇಮ್, ನೋಡ್ಕೊಳ್ಳಿ ಬೇಕಾದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮಲಿ ಗೋಪಾಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅಮ್ಮ ನಾನು ಇಬ್ರು. ತಮ್ಮನೇಲಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಅಂದರೆ ಅವರು ನನಗೆ ಸೀರೆನ ಕೊಡಿಸಿದ್ದಾರೆ. ಸೊ ಅಮ್ಮನ ಮನೆಯಿಂದ ಸೀರೆನ ತರಬೇಕಂತೆ. ಸೊ ಹಾಗಾಗಿ ಗ್ರೀನ್ ಹಾಕೋಬೇಕಂತೆ ಈ ಶಾಸ್ತ್ರಕ್ಕೆ. ಸೊ ಹಾಗಾಗಿ ಗ್ರೀನ್ ಸೀರೆ ತೊಗೊಂಡು ಹಾಗೆಯೇ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತಿನ ನನ್ನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಳೆ ಬರುತ್ತೆ, ಇಷ್ಟೊತ್ತಾದ್ರೂ ನೀನು ರೆಡಿ ಆಗ್ತೈತೆ ನಮ್ಮಮ್ಮ. ಇವತ್ತು ಕೊಡ್ಲಿಲ್ಲ ಅಂತ ಅಂದ್ರೆ ಇನ್ನೊಂದು ವಾರಕ್ಕೆ ಯಾರು ಬ್ಲೌಸಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಇನ್ನೂ ರೆಡಿನೇ ಆಗ್ತೈತೆ. ಈಗ ಅಮ್ಮ ನಾನು ಇಬ್ರು ಹೋಗ್ತಾ ಇದೀವಿ. ನಮ್ಮಮ್ಮ ಹಿಂಗ್ ರೆಡಿ ಆಗಿದೆ. ಈ ಒಂದು ಮಹಾಲಕ್ಷ್ಮಿ ಸ್ಟೋರ್ಗೆ ఇక్కడ ಫೈನಲ್ ಆಯ್ತು ಫ್ರೆಂಡ್ಸ್. ಒಂದು ಇಂಟ್ರೆಸ್ಟ್ ಫ್ರೆಂಡ್ಸ್, ಇವಾಗ ಸ್ಯಾರಿ ಫೈನಲ್ ಆಯ್ತು. ಇವಾಗ ನಾನು ವೇಟ್ ಮಾಡಿ ನೋಡಿದೆ, ಗ್ರೀನ್ ತಗೊಳ್ಳೋಣ ಅಂತ ಬಂದೆ, ಬಟ್ ಗ್ರೀನ್ ಬೇಡ ಅಂದ್ಬಿಟ್ಟು ಇದೇ ಫೈನಲ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿದೆ. ನಾವು ಇವಾಗ ಇಲ್ಲಿ ಶಿವೇಸ್ ಶಾಪಿಂಗ್ ಮಾಡೋದು. ಇವಾಗ ನಮ್ಮ ಅಮ್ಮ ಬಿಲ್ ಪೇ ಮಾಡ್ತಾ ಇದ್ದಾರೆ. ओम शतं शिव वर्धमानः आयुष्मन्तनो साविदेमते आयुष्यवस्तु आरोग्यवस्तु ज्ञानानन्दमृतिरस्तु अष्टकाम्य सिद्धिरस्तु दीर्घायुरस्तु वरदेवता कुलदेवता आरादेवता श्री महालक्ष्मी सदा कालाशीर्वादितरस्तु. ತುಂಬಾ ಚೆನ್ನಾಗಿ ಕೊಟ್ರಲ್ವ. ತುಂಬಾನೇ ಖುಷಿ ಆಯ್ತು. ನಾವ್ ಏನೇ ಸೀರೆ ತಗೊಂಡ್ರು ಅದನ್ನ ಪೂಜೆ ಮಾಡ್ಕೊಡ್ತಾರೆ. ಸೊ ತುಂಬಾನೇ ಚೆನ್ನಾಗಿದೆ. ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿದೆ. ವೈಟ್ ಇದೆ ಇದ್ದಿದ್ದು. ವೈಟ್ ಮತ್ತೆ ಮರೂನೇ ಇರೋದು. ಫೈನಲಿ ನಾನು 2 ಸ್ಯಾರಿನೂ ಕೂಡ ಇಲ್ಲಿಗೆ ಕೊಡೋಣ ಬ್ಲೌಸ್ ಸ್ಟಿಚಿಂಗ್ಗೆ ಅಂತ ಬಂದಿದ್ದೀವಿ. ಆಲ್ಮೋಸ್ಟ್ ನಾನು ಎಲ್ಲ ಸೀರೆಗಳನ್ನು ನಾನು ಇಲ್ಲಿಗೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿರೋದು. ಇಲ್ಲಿ ಬ್ಯೂಟಿಷಿಯನ್ ಕೋರ್ಸು ಮತ್ತು ಫ್ಯಾಷನ್ ಡಿಸೈನಿಂಗ್ ಎರಡೂ ಇದೆ. ಸೊ ನಾನು ಹೇಳಿದ ಡೇಟ್ಗೆ ಕೊಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಯಾವಾಗಲೂ ಕೊಡೋದು. ಬೇಕಾದರೆ ನೀವು ಗೂಗಲ್ಗೆ ಹೋಗಿ ಖುಷ್ ಅಕಾಡೆಮಿ ಅಂತ ಸರ್ಚ್ ಮಾಡಿ, ಚೆನ್ನಾಗಿದೆ. ಇವತ್ತು ನಮ್ಮನೆಗೆ ನಮ್ಮ ಅಕ್ಕ ಬಂದವಳೆ.
ಅಕ್ಕ ನಮ್ಮ ಅಕ್ಕ ಬಂದು ಅಕ್ಕ ಅಕ್ಕ ಹಾಗೆ ನಮ್ಮ ಅದಕ್ಕೆ ಹಾಕ್ತೀನಿ ಬಂದರೋ ಮ್ಯಾಚ್ ನೋಡ್ತಾ ಇದೀವಿ. ಇವತ್ತು ಸ್ವಲ್ಪ ಮೂಡ್ ಅಪ್ಸೆಟ್ ಆಗ್ತಿದೆ. ಮ್ಯಾಚ್ ನೋಡಿದ್ರೆ ಬರೀ ವಿಕೆಟೇ. ಇವ್ರು ನಮ್ಮ ಅಕ್ಕ ಸ್ವಲ್ಪ ಸೆಲೆಬ್ರಿಟಿ ತರ ಅವ್ರ ಫೇಸ್ ತೋರ್ಸಲ್ಲ. ಇದು ಒಂದು ಫೇವರೇಟ್ ಗೇಮ್, ನೋಡ್ಕೊಳ್ಳಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಯಾವ ಗೆಸ್ಟು ಅಂತ ಇವಾಗ ವಿಡಿಯೋ ತೋರಿಸ್ತೀನಿ. ಯಾರು ಅಂತ ಗೆಸ್ಟ್ ಮಾಡಿ. ನಾನು ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ಗೆಸ್ಟ್ ಇದ್ದೇ ಇರ್ತಾರೆ. ಬಂದ್ಬಿಟ್ಟು ರೋದ್ನೆ ಕೊಡ್ತಾ ಇರೋದು, ಆ ಬ್ಲೌಸಲ್ಲಿ ನಂಗೆ ಮಲ್ಕೊಳಕ್ಕಾಗಲ್ಲ, ನಂಗೆ ಬೇರೆ ಬ್ಲೌಸ್ ಕೊಡು, ಬೇರೆ ಸೀರೆ ಕೊಡು ಅಂತ. ಗೆಸ್ಟ್ ಯಾರು ಅಂತ ಈ ಗೆಸ್ಟ್ ಯಾರು ಅಂತ ನಿನ್ಗೆ ಹಾಕ್ತೀನಿ ನೋಡಿ. ಈಗ ನಂದು ಪ್ಯಾಂಟ್ ಶರ್ಟ್ ಇಕ್ಕೋತೀಯ ಅಮ್ಮ? ನಮ್ಮನೆಗೆ ನಮ್ಮ ನಾಚರಮ್ಮ ನಮ್ಮ ಅಜ್ಜಿ ಬಂದಿದೆ. ನಂದು ಪ್ಯಾಂಟ್ ಶರ್ಟ್ ಎಲ್ಲ ನೋಡ್ತಾ ಇತ್ತು. ಅಮ್ಮ ಪ್ಯಾಂಟ್ ಶರ್ಟ್ ಇಕ್ಕೋದಿ ಅಲ್ಲಿಲ್ಲ, ರೌಕೆ ನಿಂದು. ಇವಳು ಮೈಸೂರಿಗೆ ನೀನು ಮಾಡಕ್ ಚಾಚಿಲ್ಲ, ಅಕ್ಕೆ ಹೊಡೋಯ್ತಾಳೆ ಹಂಗ ಫೋನಲ್ಲೆಲ್ಲ ಬರೋಕೆ ಅಂತ ಮನೇಲೆಲ್ಲ ಇದ್ ಮಾಡಕ್ಕೆ ಅಂತ ಅನ್ಲಿ ಬಿಡು. ಬೇಡ, ಈಗ ನಾನು ಚೆನ್ನಾಗಿ ಕಾಣ್ತಿಲ್ಲ, ಹಿಡಿಬೇಡ. ನಾನು ಹಿಡಿ ಅಂದಾಗ ನಾನು ಬಂದಾಗ ಹಿಡಿಬೇಕು, ಆಗೊಂಚೂರು ಚೆನ್ನಾಗಿ ಕಾಣ್ತಿದೆ. ಅವಳೆ ಕೇಳ್ಕೊಂಡು ನಿನ್ಲಾಗಲಿ ನನ್ನ ಇವತ್ತು ಹಿಡ್ದೇ ಇಲ್ವಲ್ಲ, ತೋರ್ಸು ಅಂತ ಎಲ್ಲವಾ ನನ್ನ ತೋರ್ಸ್ಬಿಡಿ ಅಂತ ಮಕ್ಕ ಮುಚ್ಕೊಂಡ್ರೆ ಇವಳು ತೋರ್ಸು ಅಂತ ಹೇಳ್ತಾಳೆ. ವಿಡಿಯೋ ಆನ್ ಮಾಡಿದಾಗ ಮಾತ್ರ ಹಿಂಗ್ ಡೌ ಮಾಡ್ತಾಳೆ. ಈಗ ತಾನೇ ಹೆಂಗ್ ಅಂದ್ಲು, ಈಗ ಹಂಗ ಅಂದಿಲ್ವ ಅವಳು ವಿಡಿಯೋ ಆನ್ ಮಾಡು ನಂದಂತ? ಅದಕ್ಕೆ ಫೇಮಸ್ ಐತಲ್ಲ. ಇದು ನೋಡಿ, ಚಾಪ್ ರೈಸ್ ಇದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, 10 ಗ್ರಾಮ್ ಐತೆ. ಹಾಯ್ ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನೆನ್ನೆ ಬಂದು ಸ್ವಲ್ಪ ಲೇಟ್ ಆಯಿತು. ಸೊ ಹಂಗಾಗಿ ಗಜ್ಜಿನೂ ಬಂದಿತ್ತಲ್ಲ, ಸೊ ಹಾಗಾಗಿ ಬೇರೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಸೀರೆ ಏನಕ್ಕೆ ಮತ್ತೆ ತಗೊಂಡ್ರಿ ಅಂತ ಏನಾದರೂ ಕೇಳಿದ್ರೆ, ಆ್ಯಕ್ಚುಲಿ ಅವ್ರ ಮನೆಯಿಂದ ಅಂದರೆ ಹುಡುಗನ ಮನೆಯಿಂದ ನನಗೆ ಸೀರೆ ಕೊಡಿಸೋ ಶಾಸ್ತ್ರ ಕಂಪ್ಲೀಟ್ ಆಗಿತ್ತು. ಬಟ್ ಆದರೆ ಅವರು ತಟ್ಟೆ ತುಂಬಿ ಕೊಡೋ ತನಕ ಎಂಗೇಜ್ಮೆಂಟಲ್ಲಿ ನಾನು ಇನ್ನೊಂದು ಸ್ಯಾರಿನ ವೇರ್ ಮಾಡಬೇಕಾಗಿರುತ್ತೆ. ಸೊ ಹಂಗಾಗಿ ಇನ್ನೊಂದು ಸೀರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮ ಕೊಡಿಸಿದ್ರು ಆ ಸೀರೆನ. ಸೊ ಹಂಗಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೀರೆ, ಕಮೆಂಟ್ ಮಾಡಿ ಚೆನ್ನಾಗಿದ್ರೆ. ಹಂಗಾಗಿ ನಾನು ಆ ಸೀರೆನ ಪರ್ಚೇಸ್ ಮಾಡಿದ್ದೆ. ಸೊ ಲಾಸ್ಟ್ ಟೈಮ್ ಅವ್ರು ತೊಗೊಂಡಿರೋ ಸೀರೆ, ಹಾಗೆಯೇ ನಾನು ನಿನ್ನೆ ತೊಗೊಂಡಿದ್ದಂಥ ಸೀರೆ, 2 ಸೀರೆನೂ ನಾನು ಕುಷ್ಗೆ ಬ್ಲೌಸ್ಗೆ ಕೊಟ್ಬಿಟ್ಟೆ. ಯಾಕೆಂದರೆ ನಾನು ಪ್ರತಿಯೊಂದು ಬ್ಲೌಸ್ನೂ ಅಲ್ಲೇ ಹೊಲಿಸಿದ್ದು. ಚೆನ್ನಾಗಿ ಸ್ಟಿಚಿಂಗ್ ಮಾಡಿಕೊಡ್ತಾರೆ ಮತ್ತು ಹೇಳಿ ಡೇಟಿಗೆ ಕೊಡ್ತಾರೆ. ನಂಗೆ ಅದಂತೂ ತುಂಬ ಇಷ್ಟ ಆಗುತ್ತೆ. ಹೇಳಿ ಡೇಟ್ಗೆ ಬೇಗ ಕೊಟ್ಬಿಡ್ತಾರೆ. ಇವಾಗ ಇನ್ನೂ 8 days ಇರೋದ್ರಿಂದ, ಅಂದರೆ 1 week ಇರೋದ್ರಿಂದ ಯಾರೂ ಕೂಡ ಇಷ್ಟು ಬೇಗ ಬ್ಲೌಸ್ನ ಸ್ಟಿಚ್ ಮಾಡಿಸಲ್ಲ. ಅಂದರೆ ನಾರ್ಮಲ್ ಬ್ಲೌಸ್ ಆದರೆ ಎಲ್ಲ ಕಡೆ ಮಾಡಿಬಿಡ್ತಾರೆ ಸ್ಟಿಚಿಂಗ್ ಓಕೆ ಅಂದ್ಬಿಟ್ಟು. ಬಟ್ ಆದರೆ ಅದು ವರ್ಕ್ ಇದೆಯಲ್ಲ, ಅದೆಲ್ಲ ಬ್ರೈಡಲ್ ಬ್ಲೌಸ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಸೊ ಆದ್ರೂ ಅವ್ರು ಆರ್ಡ್ರ್ ತಗೊಂಡ್ರೆ ನಂಗೆ ಅದೇ ಖುಷಿಯಾಗಿದ್ದು. ಸೊ 2 ಸೀರೆನ ಅಲ್ಲೇ ಕೊಟ್ಟಿದ್ದೀನಿ. 8ನೇ ತಾರೀಕಿಗೆ ಕೊಡ್ತೀನಿ ಬ್ಲೌಸ್ನ ಅಂತ ಹೇಳಿದ್ದಾರೆ. ಸೊ ಫೈನಲಿ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ನನಗೆ ಸೀರೆ ತೊಗೊಂಡಿದ್ದಂಥ ಶಾಪು ತುಂಬಾ ಪರ್ಸ್ನಲಿ ಇಷ್ಟ ಆಗೋಯಿತು. ಅಂದರೆ ನಾವು ಯಾವುದೇ ಸೀರೆ ತೊಗೊಂಡ್ರು, ಅಂದರೆ ಅವರು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋಕೆ ಆ ಥರ ಮಾಡಿದ್ರು, ಐ ಡೋಂಟ್ ನೋ. ಬಟ್ ಆದರೆ ಆ ಒಂದು ಶಾಪ್ ಆಗಿರ್ಬೋದು, ಆ ಒಂದು ವೈಬ್ ಆಗಿರ್ಬೋದು, ನಂಗೆ ತುಂಬ ಇಷ್ಟ ಆಯಿತು ಶಾಪು. ಹಾಗೆಯೇ ನಾವು ಏನೇ ಸೀರೆ ತೊಗೊಂಡ್ರು ಅಲ್ಲಿ ಪೂಜೆ ಮಾಡ್ಕೊಡೋದಾಗಿರೋದು, ಮತ್ತು ನಮ್ಮ ಮನೆ ದೇವ್ರ ಹೆಸರೆಲ್ಲ ಹೇಳಿ ಎಂಗೇಜ್ಮೆಂಟ್ಗೆ ಅಂತ ಹೇಳ್ತು ನಮ್ಮಮ್ಮ. ಸೊ ಹಾಗಾಗಿ ಅದು ಒಂದು ನಮ್ಮನೆ ದೇವ್ರ ಹೆಸರೆಲ್ಲ ಹೇಳಿ ಪೂಜೆ ಮಾಡಿ ಸೀರೆ ಕೊಟ್ಟಿದ್ದಂಥ ರೀತಿ ನಂಗೆ ತುಂಬಾ ಇಷ್ಟ ಆಯಿತು. ನಮಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಒಂದು ಫಸ್ಟ್ ಟೈಮ್, ಬೇರೆಯವರೆಲ್ಲ ನೋಡಿರ್ತಾರೆ ಏನೋ ನಂಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಒಂದು ಬಟ್ಟೆ ಅಂಗಡಿಲಿ ಒಂದು ಸೀರೆನ ಪೂಜೆ ಮಾಡಿ ಕೊಟ್ಟಿದ್ದಂಥ ಒಂದು ಎಕ್ಸ್ಪೀರಿಯೆನ್ಸ್ ನಿನ್ನೆ ನಮ್ಗೆ ಆಯಿತು. ನನಗೆ ನಮ್ಮ ಅಮ್ಮಗೆ ತುಂಬಾ ಖುಷಿ ಆಯಿತು. ಸೊ ಅಲ್ಲಿಂದ ಸೀರೆ ತೊಗೊಂಡು, ನಾವು ತೊಗೊಂಡಿದ್ದು ವರಮಹಾಲಕ್ಷ್ಮಿ, ಇವಾಗ ರೀಸೆಂಟಾಗಿ ಓಪನ್ ಆಗಿದೆ ಅದು ಶಾಪು ಮೈಸೂರಲ್ಲಿ. ಅಲ್ಲಿ ನಾವು ತೊಗೊಂಡಿದ್ದು ಸ್ಯಾರಿನ. ಸೊ ತೊಗೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಸೊ ಅಲ್ಲಿಂದ ತೊಗೊಂಡು ಹಾಗೇನೆ ಕುಷ್ಗೆ ಹೋಗಿ 2 ಸೀರೆನ ಕೊಟ್ಬಿಟ್ಟು ಬಂದಿದ್ದೀವಿ. ಕುಷ್ದು ಏನಾದರೂ ಲೊಕೇಶನ್ ಏನಾದರೂ ಬೇಕಂದರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಕುಶ್ ಅಕಾಡೆಮಿ ಅಥವಾ ಬೊಟಿಕ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮೈಸೂರಿನೇ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡಿಕೊಡ್ತಾರೆ. ಹಾಗೇನೆ ಮೇನ್ ನೀವು ಹೇಳಿದಂಥ ಡೇಟ್ಗೆ ಕೊಡ್ತಾರೆ, ಚೆನ್ನಾಗಿ ಹೊಲಿತಾರೆ. ನೆನ್ನೆ ಇಷ್ಟೆಲ್ಲ ಕೆಲಸ ಮುಗಿತು. ಸೊ ಹಾಗಾಗಿ ನೆನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಇದಾಗಿತ್ತು. ನಿಮ್ಮೆಲ್ಲರಿಗೂ ನನ್ನ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ
ಇನ್ನೂ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆಯೇ ನನ್ನ ಎಂಗೇಜ್ಮೆಂಟ್ ಯಾವಾಗ, ಎಲ್ಲಿ ನಡೀತಿದೆ, ಡೇಟ್ ಏನು ಮತ್ತು ಪ್ಲೇಸ್ ಎಲ್ಲಿ ಎಲ್ಲ ತಿಳ್ಕೊಬೇಕು ಅಂತ ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ವ್ಲಾಗ್ನ ಸಪ್ರೇಟಾಗಿ ಅದಕ್ಕೆ ಅಂತಲೇ ಮಾಡ್ತೀನಿ. ಮಿಸ್ ಮಾಡಿದೆ ನನ್ನ ವ್ಲಾಗ್ನ ಪ್ರತಿಯೊಂದನ್ನು ವಾಚ್ ಮಾಡಿ ಅಂತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬೈ ಬೈ, ಸಿ ಯು.